ಇತ್ತೀಚೆಗಷ್ಟೇ ಯು ಪಿ ಎಸ್ ಸಿಯ ಫಲಿತಾಂಶ ಹೊರಬಂತು. ಸಾಕಷ್ಟು ಜನ ನಮ್ಮ ಕರ್ನಾಟಕದವರು ಅದರೊಳಗಡೆ ಸೆಲೆಕ್ಟನ್ ಆಗಿದ್ರು. ಅದರ ಜೊತೆಗೆ ಈಗ ನಮ್ಮ ಜೊತೆಗೆ 495ನೇ ರ್ಯಾಂಕಿಂಗ್ ಪಡೆದಿರುವಂತಹ ಮಂಜುನಾಥ್ ಆರೋರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್. ಸೊ 495ನೇ ರ್ಯಾಂಕ್ ಬಂದ ತಕ್ಷಣ, ಆ ಒಂದು ಲಿಸ್ಟ್ ನೋಡಿದ ತಕ್ಷಣ ಮಂಜುನಾಥ್ ಅವ್ರಿಗೆ ಏನು ಅನ್ನಿಸ್ತು? ಸರ್, ಫಸ್ಟ್ ಆಫ್ ಆಲ್ ನನಗೆ ಬಿಲೀವೇ ಮಾಡೋಕ್ಕಾಗಲಿಲ್ಲ ಸರ್. ಯಾಕೆಂದರೆ ನಾನು 3 ಸತಿ ಇಂಟರ್ವ್ಯೂಗೆ ಹೋಗಿ ಬಂದಿದ್ದೀನಿ. ಎವ್ರಿ ಟೈಮ್ ಒಂದು 10-11 ಮಾರ್ಕ್ಸಲ್ಲಿ ಮಿಸ್ ಆಗ್ತಾಯಿತ್ತು. ಸೊ ಮಂಜುನಾಥ್ ಆರ್ ಅಂತ ನೋಡಿದ ತಕ್ಷಣವೇ ಸದ್ಯ ಆಯ್ತಲ್ಲಪ್ಪ ಅಂತ ಖುಷಿ. ಎಲ್ಲ ಕೆಳಗೆ ಇಳಿದು ಬಂದ ತಕ್ಷಣ ನಮ್ಮ ಅಪ್ಪ ಅಮ್ಮಂಗೆ ಎಲ್ಲರಿಗೂ ಹೇಳ್ಬಿಟ್ಟೆ ಮಂಜುನಾಥ್ ಆರ್ ಆಗೋಯ್ತು 495 ಅಂತ. ಬಟ್ ಇರಮ್ಮ ಇನ್ನೊಂದು ಸತಿ ಚೆಕ್ ಮಾಡಿ ನೋಡ್ತೀನಿ ಅನ್ನೋದು ಅಷ್ಟು ಒಂದು ಬಿಲೀವ್ ಮಾಡೋಕ್ಕೆ ಆಗಲಿಲ್ಲ. ಮತ್ತೆ ಹೋಗಿ ಇನ್ನೊಂದು ಸತಿ ಫೈನಲಿಸ್ಟ್ ಚೆಕ್ ಮಾಡಿಬಿಟ್ಟು ಇವಾಗ ಯಾರಿಗೆ ಬೇಕಾದ್ರೆ ಹೇಳಮ್ಮ ನಂದು ಆಗಿದೆ ಅಂತ. ಅಷ್ಟು ಖುಷಿ, ಸಂಭ್ರಮ, ಒಂದು ಏನೋ ಒಂದು ಅಚೀವ್ ಮಾಡಿದ್ದು, ಒಂದು ಸಾಧನೆ ಮಾಡಿದ್ದು ಒಂದು ಖುಷಿ ಇತ್ತು ಸರ್. ಅದು ದಿಸ್ ವಾಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಮಂಜುನಾಥ್ ಅವರು ಬೇಸಿಕಲಿ ಯಾವ ಊರಿನವರು? ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಂದರೆ ಲೈಕ್ ನಿಮ್ಮ ಮನೆ ಒಳಗಡೆ ಯಾರು ಆಫೀಸರ್ಸ್ ಇದ್ರಾ, ಯಾವ ರೀತಿಯಾಗಿ? ಸೊ ನಿಮ್ಮ ಎಜುಕೇಷನ್ ಏನು? ಸರ್, ನಂದು ಮೂಲತಃ ಬಂದು ಕಡೂರು ಅಂತ, ಕಡೂರು ಜಿಲ್ಲೆ ಕಡೂರು ತಾಲೂಕಲ್ಲಿ ಆಣಗೆರೆ ಅಂತ ಗ್ರಾಮ ಬರುತ್ತೆ. ಅಲ್ಲಿ ನಮ್ಮ ಅಪ್ಪ ಬಂದು ರಿಟೈರ್ಡ್ ಅಸಿಸ್ಟೆಂಟ್ ಕಮಿಷನರ್ ಕಮರ್ಷಿಯಲ್ ಟ್ಯಾಕ್ಸಸಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ ನನ್ನ ಅಪ್ಪ ಒಂದು ಸಿವಿಲ್ ರಾಜ್ಯ ಸಿವಿಲ್ ಸರ್ವೆಂಟ್ ಆಗಿದ್ದರು. ಅಮ್ಮ ಹೌಸ್ ವೈಫೇ. ನಾನು 3ನೇ ಮಗ. ನನ್ನ ದೊಡ್ಡಣ್ಣ ಬಂದು ಡಾಕ್ಟರು, ಅದಕ್ಕೇನು ಡಾಕ್ಟರ್ ಇದ್ದಾರೆ. 2ನೇ ಅಣ್ಣ MBA ಗ್ರ್ಯಾಜುಯೇಟ್ ಮಾಡ್ಕೊಂಡಿದ್ದಾನೆ. ಸೊ ಓವರಾಲ್ ಒಂದು ಅಫಿಷಿಯಲ್ ಫ್ಯಾಮಿಲಿನೇ ಸರ್ ನಂದು. ಸೊ ಇನ್ನು ನಿಮ್ಮ ಎಜುಕೇಷನ್ ಏನಾಗಿತ್ತು? ಏನಾದ್ರು ವರ್ಕ್ ಮಾಡ್ತಾ ಇದ್ದಾರೆ ಪ್ರೆಸೆಂಟ್ ಇವಾಗ? ಸರ್, ನಂದು ಬೇಸಿಕ್ಲಿ ಬಂದು ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ 2012 ಪಾಸ್ಔಟ್ ಮಾಡಿದ್ದು. ಅದಾದಮೇಲೆ ಒಂದು 2 ಇಯರ್ಸ್ ಒಂದು MNCಲಿ ಕೆಲಸ ಮಾಡ್ತಾಯಿದ್ದೆ. ಸೊ ಆ ವರ್ಕ್ ನೇಚರ್ ಅಷ್ಟು ಇಷ್ಟ ಆಗಲಿಲ್ಲ. ಮತ್ತು ನನ್ನ ತಂದೆ ಒಂದು ಸಿವಿಲ್ ಸರ್ವೆಂಟ್ ಆಗಿದ್ದರಿಂದ ಅದು ನನಗೆ ಕ್ಲೋಸ್ನೆಸ್ ಇತ್ತು ಒಂದು ಸಿವಿಲ್ ಸರ್ವಿಸಸ್ ಬಗ್ಗೆ. ಸೊ ಇದನ್ಯಾಕೆ ಟ್ರೈ ಮಾಡಬಾರ್ದು ಅಂತ ಅನ್ನಿಸ್ತು. ಸೊ ಒಂದು ಚಾಲೆಂಜ್ ಆಗಿ ತೊಗೊಂಡು ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಅಟೆಂಪ್ಟ್ ಮಾಡಿದೆ. ಬಟ್ ಏನಂದರೆ ಇಂಜಿನಿಯರಿಂಗ್ ಕೆಲಸ ಮಾಡಿಕೊಂಡು ಮತ್ತು ಇದನ್ನು ಓದೋಕ್ಕೆ ನನ್ನ ಕೈಲಿ ಆಗ್ತಾ ಇರಲಿಲ್ಲ. ಸೊ ನನಗೇನಂದರೆ ಒಂದು ಕಂಫರ್ಟಬಲ್ ಎನ್ವಿರಾನ್ಮೆಂಟ್ ಬೇಕಿತ್ತು. ಬಟ್ ಅಟ್ ದ ಸೇಮ್ ಟೈಮ್ ನಾನು ವರ್ಕ್ ಮಾಡಬೇಕಿತ್ತು. ನನಗೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಬರೀ ಇದಕ್ಕೋಸ್ಕರನೇ ಡೆಡಿಕೇಟ್ ಮಾಡಿ ಓದೋಷ್ಟು ಶಕ್ತಿ ನನ್ನಲ್ಲಿಲ್ಲ, ನಿಜವಾಗ್ಲೂ ಹೇಳಬೇಕು ಅಂದರೆ. ಸೊ ಹಾಗಾಗಿ ನಾನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕೆಲಸ ಸಿಕ್ತು. ಅದನ್ನು ತೊಗೊಂಡೂ ಮತ್ತೆ ನಾನು ಇದನ್ನು ಓದೋಕ್ಕೆ ಕಂಟಿನ್ಯೂ ಮಾಡಿದ್ದು. ಸೊ 3 ಅಟೆಂಪ್ಟಲ್ಲಿ ಸೊ ಪಾಸ್ಟ್ 3 ಇಯರ್ಸ್ ನಾನು RBIಲೇ ಕೆಲಸ ಮಾಡಿಕೊಂಡೇ ಓದಿದ್ದು. ಸೊ ದಿನ ಒಂದು 2-3 ಗಂಟೆ ಕಂಟಿನ್ಯೂಸ್ ಆಗಿ ಓದ್ತಾ ಇದ್ದೆ. ಅಷ್ಟು ಬಿಟ್ಟರೆ ನಾನು ಕಂಟಿನ್ಯೂಸ್ ಆಗಿ 8-10 ಗಂಟೆ ಎಲ್ಲ ಓದಿದ್ದು ಎಕ್ಸಾಂಪಲ್ಸೇ ಇಲ್ಲ ಸರ್, ನಿಜವಾಗ್ಲೂ ಹೇಳಬೇಕಂದ್ರೆ. ಮಂಜುನಾಥ್ ಅವ್ರಿಗೆ ಈಗ 495ನೇ ರ್ಯಾಂಕಿಂಗ್ ಬಂದಿದೆ. ಕೆಲವರು 100ನೇ ರ್ಯಾಂಕ್ ಬಂದರೂ ಕೂಡ ಮತ್ತೊಂದು ಅಟೆಂಪ್ಟ್ ಅಂತಾರೆ. ಈಗ ನೀವು ಏನಾದ್ರು ಮತ್ತೊಂದು ಅಟೆಂಪ್ಟ್ ತೊಗೊಳೋಂಥ ಚಾನ್ಸಸ್ ಏನಾದ್ರು ಇದೆಯಾ? ಸರ್, ನಂದು ಆ್ಯಕ್ಚುಲಿ ಬಾರ್ಡರ್ ಲೈನ್ ಕೇಸ್ ಇದೆ. IAS ಸಿಗ್ಬೋದು. ಇಲ್ಲಾಂದರೆ ನನ್ನ 2ನೇ ಪ್ರಿಫರೆನ್ಸ್ ಬಂದು IRS IT. ನಾನು IPS ಚೂಸ್ ಮಾಡಿರಲಿಲ್ಲ. ಸೊ ಇನ್ ಕೇಸ್ IAS ಸಿಕ್ಕಿದ್ರೆ ನಾನು ಮತ್ತೆ ಬರೆಯೋ ಹಾಗೇ ಇಲ್ಲ. ದಟ್ ಈಸ್ ಅ ರೂಲ್, ಎಕ್ಸಾಮಿನೇಷನ್ ರೂಲ್. ಸೊ IAS ಸಿಕ್ಕಿದ್ರೆ ಬರೆಯೋದಿಲ್ಲ. ಇನ್ ಕೇಸ್ ಏನಾರ ಸೆಕೆಂಡ್ ಪ್ರಿಫರೆನ್ಸ್ ಸಿಕ್ತು ಅಂದರೆ ಇನ್ನೊಂದು ಅಟೆಂಪ್ಟ್ ಕೊಡಬೇಕು ಅಂತ ಆಸೆ ಇದೆ ಸರ್. ಸೊ UPSC ನಾವು ಅಟೆಂಡ್ ಮಾಡ್ತೀವಿ ಅಂತ ಫಿಕ್ಸ್ ಆದಾಗೇ, ನಾನೊಬ್ಬ ಅಧಿಕಾರಿ ಆದರೆ ನಾನು ಈ ಒಂದು ಫೀಲ್ಡ್ಗೆ ಹೋಗ್ಬೇಕು. ನೀವು IAS ಏನಾದ್ರು ಇನ್ ಕೇಸ್ ಸಿಕ್ತು ಅಂತಂದರೆ ನಿಮಗೆ ಸಾಕಷ್ಟು ಸೆಕ್ಟರ್ಗಳಿದೆ ಸೇವೆನ ಸಲ್ಲಿಸೋದಕ್ಕೆ. ಆದರೆ ಒಂದು ಮೈಂಡ್ ಒಳಗಡೆ ಯಾರು ಅಂದ್ಕೊಂಡಿರ್ತಾರೆ ಕೆಲವರು, ನಾನು ಈ ಒಂದು ಸೆಕ್ಟರ್ಗೆ ಹೋಗಬೇಕು, ಈ ಒಂದು ಸೆಕ್ಟರ್ಗೆ ನನ್ನ ಒಂದು ಸೇವೆ ಇಂಪಾರ್ಟೆಂಟ್ ಇದೆ ಅನ್ನೋವಂಥದ್ದು. ಸೊ ಮಂಜುನಾಥ್ ಅವ್ರ ಪ್ರಕಾರದಲ್ಲಿ ಯಾವ್ದಾರು ಅಂದ್ಕೊಂಡಿದ್ರ ಆ ಥರ ಏನಾದರೂ? ಸರ್, ಮೊಟ್ಟ ಮೊದಲಿಗೆ ಏನಂತ ಅಂದರೆ ನನಗೆ ಎಜುಕೇಷನ್ ಸೆಕ್ಟ್ರಲ್ಲಿ ತುಂಬ ಕೆಲಸ ಮಾಡೋ ಆಸೆ ಇದೆ. ಯಾಕೆಂದರೆ ನನ್ನ ಕಾಲೇಜ್ ಡೇಸಲ್ಲಿ ಎಲ್ಲರೂ ಕೂಡ ನಾನು ಸುಮಾರು ಸತಿ ನಾನು ಸೆಮಿನಾರ್ಸ್ ಎಲ್ಲ ಆರ್ಗನೈಸ್ ಮಾಡಿದ್ದೀನಿ, ಸೆಮಿನಾರ್ಸ್ ಕೊಟ್ಟಿದ್ದೀನಿ. ಸೊ ಇದರೊಳಗೆ ಏನೋ ಒಂಥರ ಖುಷಿ ಇದೆ ಎಜುಕೇಷನ್ ಸೆಕ್ಟರ್ ಸ್ಪೆಷಲಿ, ಬಿಕಾಸ್ ಅದೊಂದು ವೆರಿ ಪವರ್ಫುಲ್ ಟೂಲ್. ಅದು ಒಂದು ವ್ಯಕ್ತಿತ್ವನ ರೂಪಿಸೋವಂಥ ಒಂದು ಟೂಲ್ ಆಗಿರೋದ್ರಿಂದ ಸೊ ಎಜುಕೇಷನ್ ಅನ್ನೋದು ಎಲ್ಲರಿಗೂ ತುಂಬ ಒಂದು ಸಶಕ್ತನಾಗಿಸುತ್ತೆ. ಅದು ಬೇರೆ ಯಾವುದು ಫೀಲ್ಡಲ್ಲೂ ಕೂಡ ಒಂದು ಆ ರೀತಿ ಎಫೆಕ್ಟ್ ಬರೋದಿಲ್ಲ. ಸೊ ಎಜುಕೇಷನ್ ಫೀಲ್ಡಲ್ಲಿ ತುಂಬ ಕೆಲಸ ಮಾಡಬೇಕು ಅಂತ ತುಂಬ ಆಸೆ ಇದೆ ಸರ್. ಅಯ್ಯೋ, ನಾನು ತುಂಬ ಕನ್ನಡ ಮೀಡಿಯಮಲ್ಲಿ ಓದಿದ್ದೀನಿ, ನನಗೆ ಇಂಗ್ಲೀಷ್ ಬರಲ್ಲ, ಇಂತಿಂಥ UPSC ಅಂಥವೆಲ್ಲ ನನ್ನ ಕೈಲಿ ಪಾಸ್ ಮಾಡೋಕ್ಕಾಗುತ್ತಾ ಅನ್ನುವಂಥವರೇ ತುಂಬ ಜನ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಾರೆ. ಅಂಥವ್ರಿಗೊಂದು ಕಿವಿ ಮಾತು ಹೇಳಿ. ಈ ಎಕ್ಸಾಮಲ್ಲಿ ಒಂದು ವಿಶೇಷ ಅಂತ ಅಂದರೆ ನೀವು ಯಾವ ಭಾಷೆಯಲ್ಲಿ ಬೇಕಾದರೂ ಬರೀಬೋದು. ಸೊ ಶೆಡ್ಯೂಲ್ಡ್ 22 ಲ್ಯಾಂಗ್ವೇಜಸ್ ಏನಿದೆ, ಎಲ್ಲ ಲ್ಯಾಂಗ್ವೇಜಸಲ್ಲೂ ನಿಮಗೆ ಆರಾಮಾಗಿ ಮೈನ್ಸ್ ಎಕ್ಸಾಮ್ನ ಬರೀಬೋದು. ಇಂಗ್ಲೀಷಲ್ಲಿ ಸ್ವಲ್ಪ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಬಿಕಾಸ್ ಈ ಸ್ಯಾಟ್ ಇರೋದ್ರಿಂದ. ಬಟ್ ಅದು ಕ್ವಾಲಿಫೈಯಿಂಗ್ ನೇಚರ್ ಮಾಡಿರೋದ್ರಿಂದ ಸೊ ಅಷ್ಟು ಭಯ ಬೀಳೋ ನೆಸೆಸಿಟಿ ಇಲ್ಲ.
ಸೊ ನಿಮ್ಮ ಪ್ರಯತ್ನ ನೀವು ಮಾಡ್ಬೋದು. ಇಂಗ್ಲೀಷ್ ಬೇಕೇ ಬೇಕು ಅಂತ ಅಗತ್ಯತೆ ಇಲ್ಲ, ಯಾಕೆಂದರೆ ಕನ್ನಡದಲ್ಲೂ ಬರೀ ಅವಕಾಶ ಇದೆ. ಇವನ್ ಪರ್ಸ್ನಾಲಿಟಿ ಟೆಸ್ಟನ್ನು ಕೂಡ ಕನ್ನಡದಲ್ಲೇ ಕೊಡುವಂಥ ಒಂದು ಅವಕಾಶನ ಮಾಡಿಕೊಟ್ಟಿದ್ದಾರೆ. ಸೊ ನಿಮಗೆ ಎಲ್ಲ ಅವಕಾಶಗಳು ಇದೆ, ಅದನ್ನು ಸದುಪಯೋಗ ಪಡಿಸ್ಕೋಬೇಕಷ್ಟೇ. ಯಾವುದೇ ಕೊರತೆಗಳನ್ನ ಎತ್ತಿ ಹಾಡಿಸೋದ್ರಲ್ಲಿ ಯಾವುದೇ ರೀತಿಯಾದಂಥ ಒಂದು ಫಲಿತಾಂಶನ ತಗೊಳಕ್ಕಾಗೋದಿಲ್ಲ. ಸೊ ಇರೋ ನ್ಯೂನತೆಗಳನ್ನ ಸರಿಪಡಿಸ್ಕೋತಾ ಸಶಕ್ತವಾಗಿ ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಯಶಸ್ಸು ಸಾಧಿಸ್ಬೋದು ಸರ್. ಇನ್ನು ಕೆಲವೇ ದಿನಗಳಲ್ಲಿ ಜನಸೇವೆಗೆ ತಾವು ತೆರಳುತ್ತಾ ಇದ್ದೀರಾ. ಸೊ ಮಂಜುನಾಥ್ ಅವರಿಂದ ಜನರು ಏನನ್ನ ನಿರೀಕ್ಷೆ ಮಾಡ್ಬೋದು, ನೀವೇನು ಅಭಯ ಕೊಡ್ತೀರಾ? ಸರ್, ನನ್ನದು ಮುಖ್ಯವಾದ ಉದ್ದೇಶ ಏನಂದರೆ, ಜನರಿಗೆ ಕೆಲವು ಆಲ್ರೆಡಿ ಸ್ಕೀಮ್ಸ್ ಇದೆ ಗೌರ್ಮೆಂಟಲ್ಲಿ, ಸೊ ಅದು ತಲುಪ್ತಾ ಇಲ್ಲ. ಸೊ ಹಾಗಾಗಿ ಜನರು ದೇ ಆರ್ ಅಂಡರ್ ಅ ಸ್ಟೇಟ್ ಆಫ್ ಡಿಸ್ಟ್ರೆಸ್. ಅವರು ಫಸ್ಟ್ ಆಫ್ ಆಲ್ ಗೌರ್ಮೆಂಟ್ ಆಫೀಸಿಗೆ ಯಾಕೆ ಬರ್ಬೇಕು ಸರ್? ಎಲ್ಲ ಸರ್ವಿಸಸ್ಸು ಅವ್ರಿಗೆ ರೀಚ್ ಆಗ್ತಾ ಇದ್ದರೆ ದರ್ ಇಸ್ ನೋ ಯುಟಿಲಿಟಿ ದಟ್ ದೇ ಹ್ಯಾವ್ ಟು ಕಮ್ ಟು ದ ಗೌರ್ಮೆಂಟ್ ಆಫೀಸ್. ಸೊ ನಾನು ಅದನ್ನು ಮಿನಿಮಲೈಸ್ ಮಾಡಬೇಕು. ಗೌರ್ಮೆಂಟ್ ಸ್ಕೀಮ್ಸ್ ಏನಿದೆ ಅದು ಅವ್ರಿಗೆ ತಲುಪುವಂಥ ಒಂದು ಸಶಕ್ತವಾದ ಒಂದು ಸೇತುವೆ ಮಾಡಿ ಕೊಟ್ಟರೆ, ಸೊ ಅವ್ರಿಗೆ ಮಿನಿಮಲ್ ಗೌರ್ಮೆಂಟ್ ಇಂಟರ್ಫರೆನ್ಸಸ್ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಕೆಲಸ ಮಾಡೋ ಒಂದು ಹುಮ್ಮಸ್ಸಿದೆ ಸರ್. ಕೊನೆಯದಾಗಿ, ನೀವು ಈ ಒಂದು UPSC ಪಾಸ್ ಮಾಡೋಕ್ಕೆ ಕೆಲವೊಂದಷ್ಟು ನಿಮ್ಮ ಲೈಫಲ್ಲಿ ಸ್ಯಾಕ್ರಿಫೈಸ್ ಮಾಡಿದ್ದೀರಾ, ಅದ್ರ ಜೊತೆಗೆ ನಿಮ್ಮ ಫ್ಯಾಮಿಲಿ ಕೂಡ ನಿಮಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿರುತ್ತೆ. ಈ ಟೈಮಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಫ್ಯಾಮಿಲಿಗೆ? ನನಗೆ ತುಂಬ ಹೇಳಬೇಕು ಅಂತಂದರೆ, ನನಗೆ ತುಂಬ ನೆನಪಿದೆ. ಆ್ಯಕ್ಚುಲಿ ನಾನು 12 ಗಂಟೆ, 1 ಗಂಟೆ, 2 ಗಂಟೆ ತನಕ ಓದ್ತಿದ್ರು. ನಮ್ಮಮ್ಮ ಆವಾಗ ಎದ್ದೇ ಇರ್ತಿದ್ರು. 12 ಗಂಟೆಗೂ ಟೀ ಕಾಯಿಸ್ಕೊಡ್ತಾಯಿದ್ರು, 2 ಗಂಟೆಗೂ ಟೀ ಕಾಯಿಸ್ಕೊಡ್ತಾಯಿದ್ರು. ಎಸ್ಪೆಷಲಿ ನಾನು ಬರೀ ವೀಕೆಂಡ್ಸೇ ಮಾತ್ರ ಓದ್ತಾ ಇದ್ದಿದ್ದಲ್ಲ. ಸೊ ಆ ನಿಟ್ಟಿನಲ್ಲಿ ಅವರು ತುಂಬಷ್ಟು ಸಪೋರ್ಟ್ ಮಾಡಿದ್ದಾರೆ. ಎಸ್ಪೆಷಲಿ ನಾನು 3 ಸತಿ ಇಂಟರ್ವ್ಯೂ ಫೇಲ್ ಹಾಕ್ಕೊಂಬಂದ್ರೂ ಕೂಡ ನಿನ್ನ ಕೈಲಿ ಆಗುತ್ತೆ ಇದು. ಸೊ ಅವ್ರದ್ದು ಒಂದು ಮೋರಲ್ ಸಪೋರ್ಟ್ ಏನಿದೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಅನ್ಕೋತೀನಿ. ಸೊ ಸಕ್ಸಸ್ ಅನ್ನೋದನ್ನ ಬರೀ ಅವ್ರಿಗೆ ಪೇರೆಂಟ್ಸ್ ಕ್ಲೇಮ್ ಮಾಡ್ತಾರೆ ಅನ್ನೋದಕ್ಕಲ್ಲ, ಅವ್ರದ್ದು ಒಳ್ಳೆ ಎಫರ್ಟ್ ಕೂಡ ನಮ್ಮ ಜೊತೆ ಅವ್ರ ಎಫರ್ಟು ಇದೆ ಅಂತ ನಾನು ತಿಳ್ಕೊತೀನಿ ಸರ್. ಈ ಒಂದು ಫ್ಯಾಮಿಲಿಗೆ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಂಗ್ರ್ಯಾಚುಲೇಷನ್ಸ್, ನಿಮಗೆ IAS ನಿಮ್ಮ ಆಸೆ ಥರ ಸಿಗಲಿ. ಸೊ ಇದಿಷ್ಟು ಮಂಜುನಾಥ್ ಅವರವರ ಒಂದು ಮಾತುಗಳು. ಅಂದರೆ ನಾನೊಬ್ಬ ಅಧಿಕಾರಿಯಾಗಿ ಮುಂದೆ IAS ಆಗ್ತೀನೋ ಅಥವಾ IRS ಆಗ್ತೀನೋ ಅನ್ನೋದು ಗೊತ್ತಿಲ್ಲ, ಆದರೆ IAS ಸಿಗುತ್ತೆ ಅನ್ನೋವಂಥದ್ದು ಹೇಳ್ತಿದ್ದಾರೆ. ಅವ್ರಿಗೆ IAS ಸಿಕ್ಕಲಿ. ಒಂದು ಅಂದರೆ ಜನರಿಗೆ ಏನು ಸರ್ಕಾರದ ಯೋಜನೆಗಳು ಸಾಕಷ್ಟಿದೆ, ಅವ್ಯಾವು ಕೂಡ ಸರಿಯಾಗಿ ತಲುಪ್ತಾ ಇಲ್ಲ. ಅವನ್ನು ತಲುಪುವಂಥ ಸೇತುವೆಯಾಗಿ ಒಬ್ಬ ಅಧಿಕಾರಿಯಾಗಿ ನಾನು ಕೆಲಸವನ್ನು ಮಾಡ್ತೀನಿ ಅಂತ ಮಂಜುನಾಥ್ ಅವರು ಹೇಳ್ತಿದ್ದಾರೆ. ಅವರಿಂದ ಸಾಕಷ್ಟು ನಿರೀಕ್ಷೆಯನ್ನು ಕೂಡ ಜನ ಇಟ್ಕೊಂಡಿದ್ದಾರೆ. ಸೊ ಅವೆಲ್ಲವೂ ಕೂಡ ಈಡೇರಲಿ ಅಂತ ನಮ್ಮ ಕಡೆಯಿಂದ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ಮುರಳಿ ಜೊತೆಗೆ ಶಿವಪ್ರಸಾದ್, ಫಸ್ಟ್ ನ್ಯೂಸ್, ಬೆಂಗಳೂರು.